ಚಿಕ್ಕಬಳ್ಳಾಪುರದ ರೈತರು ಮೊದಲೇ ಬರಗಾಲದಿಂದ ಸಂಕಷ್ಟದ ದಿನಗಳನ್ನು ಫೇಸ್ ಮಾಡ್ತಿದ್ದಾರೆ. ಈಗ ಇರೋ ಬೋರ್ವೆಲ್ಗಳ ಮೂಲಕ ಅಷ್ಟೋ ಇಷ್ಟೋ ತೋಟಗಾರಿಕೆ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ನಮ್ಮ ರೈತರು. ಇಂಥದ್ರಲ್ಲಿ ಅಲ್ಲಿರುವ ಕಲ್ಲು ಕ್ವಾರಿ ಹಾಗೂ ಕ್ರಷರ್ಗಳಲ್ಲಿ ಉತ್ಪತ್ತಿಯಾಗುವ ಧೂಳು ರೈತರ ಬೆಳೆಗಳ ಮೇಲೆ ಕೂತು ಬೆಳೆಗಳು ನಾಶ ಆಗ್ತಾ ಇದೆ ಅನ್ನುವಂಥ ಆತಂಕ ರೈತರನ್ನ ಕಾಡ್ತಾ ಇದೆಯಂತೆ. ಇದರ ವಿರುದ್ಧ ಕ್ರಮ ಯಾವಾಗ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೀಗೆ ಕಲ್ಲು ಕ್ವಾರಿ ಕ್ರಷರ್ಗಳಿಗೆ ಹೋಗುವ ದಾರಿಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿ ರಸ್ತೆಯಲ್ಲಿ ಟಿಪ್ಪರ್ಗಳು ಸಂಚರಿಸದಂತೆ ತಡೆದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತರು. ಚಿಕ್ಕಬಳ್ಳಾಪುರ ತಾಲೂಕಿನ ಯಲಗಲಹಳ್ಳಿ ಗ್ರಾಮದ ಬಳಿ ಸರ್ಕಾರಿ ಕಲ್ಲುಪುಡಿ ಘಟಕಗಳು ಸೇಫರ್ ಝೋನ್ ಮಾಡಿವೆ. ಅದರಲ್ಲಿ 30ಕ್ಕೂ ಹೆಚ್ಚು ಕಲ್ಲುಪುಡಿ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಕ್ರಷರ್ಗಳಲ್ಲಿ ಉತ್ಪಾದನೆ ಆಗುವ ಧೂಳು ಸುತ್ತಮುತ್ತ ಇರುವ ರೈತರ ಜಮೀನುಗಳಿಗೆ ದಾಳಿ ಮಾಡಿ ಬೆಳೆಗಳನ್ನ ಸರ್ವನಾಶ ಮಾಡ್ತಿದೆ. ಇದರಿಂದ ಆಕ್ರೋಶಗೊಂಡ ರೈತರು ಕ್ರಷರ್ಗಳಿಗೆ ಹೋಗುವ ದಾರಿಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಈ ಭಾಗದ ಜನರಿಗೆ ಧೂಳಿನ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಏನು ಈ ಒಂದು ಧೂಳಿಗೆ ಸಾಕಷ್ಟು ಬೆಳೆಗಳು ನಾಶ ಆಗ್ತಾ ಇರ್ತಕ್ಕಂಥದ್ದು. ಮೂಕ ಪ್ರಾಣಿಗಳ ರೋದನೆ ಈಗ ಮುಗಿಲು ಮುಟ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮೂಕ ಪ್ರಾಣಿಗಳು ಸಹ ಈ ಧೂಳಿನಿಂದ ಅವಾಂತರಕ್ಕೆ ಸಾವನ್ನಪ್ತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ರೋಷಗೊಂಡಂತಹ ಜನರು ಇವತ್ತು ಪ್ರತಿಭಟನೆಗೆ ಇಲ್ಲಿರ್ತಕ್ಕಂಥದ್ದು. ತಾವು ದೃಶ್ಯಗಳು ನೋಡ್ಬೋದು. ಸುಮಾರು 100ಕ್ಕಿಂತ ಹೆಚ್ಚು ಟಿಪ್ಪರ್ ಲಾರಿಗಳನ್ನು ಇವತ್ತು ತಡೆದು ಟ್ರ್ಯಾಕ್ಟರನ್ನು ಅಡ್ಡ ನಿಲ್ಲಿಸಿ ಇವತ್ತು ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಇನ್ನು ಯಲಗಲಹಳ್ಳಿ ಗ್ರಾಮದ ಸುತ್ತಮುತ್ತ ರೈತರು ಚೆಂಡು ಹೂವು, ಜೋಳ, ರಾಗಿ, ದಾಳಿಂಬೆ, ರೋಸ್ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾರೆ. ಕ್ರಷರ್ಗಳ ಧೂಳು ಬೆಳೆಗಳ ಮೇಲೆ ಬಿದ್ದು ಬೆಳೆಗಳಿಗೆ ನೀರು ಹಾಯಿಸಿದ್ರೂ ಒಣಗುತ್ತಿವೆ. ಕೈಯಲ್ಲಿ ಬೆಳೆ ಅಲ್ಲಾಡಿಸಿದ್ರೆ ಸುಂಟರ ಗಾಳಿಯಂತೆ ಧೂಳು ಆವರಿಸುತ್ತೆ. ಇದರಿಂದ ಕೆಲವು ರೈತರು ಬೆಳೆ ಬೆಳೆಯುವುದನ್ನೇ ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕ್ರಷರ್ಗಳ ಹಾವಳಿಯಿಂದ ಅದರಿಂದ ಬರ್ತಕ್ಕಂಥ ಧೂಳಿನಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿಮಗೆ ಪ್ರತ್ಯಕ್ಷ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಧೂಳಿನಿಂದ ಯಾವ ರೀತಿ ಬೆಳೆಗಳು ನಾಶ ಆಗ್ತಾ ಇದೆ, ಬೆಳೆದಂತಹ ಬೆಳೆಗಳು ಇವತ್ತು ಕೈಗೆ ಬರದೆ ಇವತ್ತು ಸಂಕಷ್ಟಕ್ಕೆ ರೈತ ಸಿಲುಕ್ತಾ ಇದೆ ಅಂತಕ್ಕಂಥ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಹುಲಸಾಗಿ ಬೆಳೆದಂಥ ಹೂಗಳಿಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಯಾಕಂದರೆ ನಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಇದರಿಂದ ಬರ್ತಕ್ಕಂಥ ಧೂಳು ಕೂಡ ಯಾವ ರೀತಿ ಇದೆ ಅಂದರೆ ಈ ಹೂಗಳ ಮೇಲೆ ಕೂಡ ಧೂಳು ಕುಂತು ಇವತ್ತು ಈ ಒಂದು ಮಾರುಕಟ್ಟೆಯಲ್ಲಿ ಬೇರೆ ಹೂಗಳಿಗೆ ಹೋಲಿಕೆ ಮಾಡಿದ್ರೆ ಈ ಹೂಗಳಿಗೆ ತುಂಬ ಬೆಲೆ ಕಡಿಮೆ ಇದೆ. ಯಾಕಂದ್ರೆ ಸರ್ಕಾರದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ಕ್ರಷರ್ ಕಲ್ಲು ಕ್ವಾರಿ ಧಣಿಗಳು ಇದು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಪರಿಸರ ಮಾಲಿನ್ಯಾಧಿಕಾರಿಗಳು ಸೇರಿ ಸಂಬಂಧಿಸಿದ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಇದರಿಂದ ಸ್ಥಳೀಯ ರೈತರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.